सीखला ಗೊತ್ತಿರಂತ ಟ್ರೋಫಿ ನೋಡಿ ಅಲ್ಲಿ ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗೈಸ್ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಎದ್ದೊಂಡಿದ್ದೀವಿ. ಯಾಕಂದರೆ ನಮ್ಮೂರು ಟೆಂಪಲ್ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡೋದು ನಮ್ಮದೇ. ಸೊ ಅಂದರೆ ದಿನಕ್ಕೆ ಒಂದೊಂದು ಮನೆ ಕ್ಲೀನ್ ಮಾಡಬೇಕು ಟೆಂಪಲ್ನ. ಸೊ ನಾನು ನಮ್ಮಮ್ಮ ಹೋದ್ವಿ ಇವತ್ತು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಗೈಸ್. ಇವತ್ತು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಗೈಸ್. ಬನ್ನಿ ಗೈಸ್, ನೋಡಿ ಇದೆ ಟೆಂಪಲ್ಲು. ಅಲ್ಲಿಂದ ಫುಲ್ಲು ಅಲ್ಲಿ ತನಕ ಆರ್ಚ್ ಇದೆ, ಅಲ್ಲಿ ತನಕ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಗೈಸ್ ಮಳೆಯಲ್ಲಿ. ಅಂದರೆ ಡೈಲಿ ಒಂದೊಂದು ಮನೆ ಗೈಸ್. ಇಲ್ಲಿ ಒಂದು 100 ಮನೆ ಇದೆ. 100 ಮನೆಯೂ ಒಂದೊಂದು ದಿನ ಕಸ ಗುಡಿಸ್ಬೇಕು, ಟೆಂಪಲ್ ಎಲ್ಲ ಕ್ಲೀನ್ ಮಾಡಬೇಕು ಗೈಸ್. ಇಂದ ಫುಲ್ ಅಲ್ಲಿ ತನಕ ಗೈಸ್. ನೋಡಿ ಗೈಸ್, ಇದೆ ನಮ್ಮೂರು ಟೆಂಪಲ್, ಶ್ರೀರಾಮ್ ಟೆಂಪಲ್ ಗೈಸ್. ಸೊ ಗೈಸ್, ನಾನು ಇವತ್ತು ಬೆಳಿಗ್ಗೆ ತೋಟಕ್ಕೆ ಬಂದುಬಿಟ್ಟಿದ್ದೀನಿ. ಯಾಕಂದರೆ ನಾನು ಬೆಳಿಗ್ಗೆ ಎದ್ದೇಳೋದು ಲೇಟು. ಸೊ ಇವತ್ತು ಬೇಗ ಎದ್ದಿದ್ದೀನಲ್ಲ ಅಂತ ಬಂದಿದ್ದೀನಿ. ಬನ್ನಿ, ಹಾಗೆ ಸ್ವಲ್ಪ ಮಾವಿನ ಎಲೆ ಕೊಯ್ಕೊಂಡು ಹೋಗೋಣ ಮನೆಗೆ. ನಿನ್ನೆ ನೈಟ್ ಅಂತೂ ಫುಲ್ ಮಳೆ ಗೈಸ್. ಮಾತ್ರ ಇಲ್ಲಿ ನಮ್ಮ ತೋಟ ಇದೆ, ಫುಲ್ ನೀರು ತುಂಬಿದೆ. ಅಷ್ಟು ಮಳೆ ಬಂದಿದೆ ನಿನ್ನೆ ನೈಟ್ ಮಾತ್ರ. ನಿನ್ನೆ ನೈಟ್ ಮಾತ್ರ ಫುಲ್ ಮಳೆ ಗೈಸ್. ಅಲ್ಲಿ ಕೆರೆ ತುಂಬಿರೋ ತೋರಿಸ್ತೀನಿ ಬನ್ನಿ ಫಸ್ಟು. ತೋಟ ನೋಡಿ ಹೇಗೆ ಕಾಣ್ತಿದೆ. ಹಾಂ ಗಾಯ್ಸ್, ನೋಡಿ ತೋರಿಸ್ತೀನಿ. ಫುಲ್ ತೋಟ ಫುಲ್ ಕೆರೆ ತುಂಬಿದೆ ನೋಡಿ. ಅಲ್ಲಿಂದ ಇಲ್ಲಿ ತನಕ ಫುಲ್ ಇಲ್ಲೆಲ್ಲ ತುಂಬಿದೆ. ಈ ಕಡೆ ನಮ್ಮ ತೋಟದಲ್ಲೂ ತುಂಬಿದೆ ಗೈಸ್, ಫುಲ್ ತುಂಬಿದೆ. 2 ದಿನದಿಂದ ನೈಟ್ ಫುಲ್ ಮಳೆ ಗೈಸ್ ಮಾತ್ರ. ನಿನ್ನೆ ಮತ್ತು ಮೊನ್ನೆ ನೈಟ್ ಮಾತ್ರ ಮಳೆ ಅಂದರೆ ಮಳೆ. ಮೊನ್ನೆ ನೈಟಿಗೆ ಫುಲ್ ತುಂಬಿತ್ತಿದ್ವು. ನಿನ್ನೆ ಸ್ವಲ್ಪ ಇನ್ನೂ ತುಂಬಿದೆ. ಸರಿ ಗೈಸ್, ಬನ್ನಿ ಮಾವಿನ ಎಲೆ ಕೊಯ್ಕೊಂಡು ಹೋಗೋಣ. ಇಲ್ಲಿ ನಮ್ಮ ತೋಟದಲ್ಲಿ ತುಂಬಿರೋದು ತೋರಿಸ್ತೀನಿ ಬನ್ನಿ ಗೈಸ್. ನೀರು ಸೌಂಡ್ ಬರ್ತಿದ್ಯಾ ಗೈಸ್? ನೀರು ಸೌಂಡ್ ಬರ್ತಿದೆ ಮೇಲ್ಗಡೆ. ಅಲ್ಲಿ ಬೆಟ್ಟದಿಂದ ಫುಲ್ ನೀರು ಈ ಕಡೆ ಬರ್ತಿದೆ ಗೈಸ್. ನೋಡಿ, ಇದು ನಮ್ಮ ತೋಟದಲ್ಲಿ ತುಂಬಿರೋದು, ನಮ್ಮ ಚಿಕ್ಕಪ್ಪ ಅವ್ರ ತೋಟದಲ್ಲಿ ತುಂಬಿರೋದು. ಅಲ್ಲಿಂದ ನೀರು ಬರ್ತಿದೆ ಮೇಲ್ಗಡೆ ಬೆಟ್ಟದಿಂದ ನೋಡಿ. ಸೊ ಗೈಸ್, ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡೋಣ. ಕಡೆಯಿಂದ ಹೇಗೆ ಬರ್ತಿದೆ ಅಂತ ನೋಡ್ಬೋದು ಬನ್ನಿ ಗೈಸ್. ನಾನಂತೂ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೂ ಒಂದು ಸ್ವಲ್ಪ ಖುಷಿ ಆಯಿತು ಗೈಸ್. ಯಾಕಂದರೆ ಬೇಗ ಎದ್ದೆ ಅಂತ ಇಲ್ಲಿ ಬಂದೆ. ಗೈಸ್, ಫುಲ್ ಅಲ್ಲಿ ಬೆಟ್ಟದ ಮೇಲಿಂದ ಹಂಗೆ ಬಂದು ಅಲ್ಲಿಂದ ಎಲ್ಲ ಕೆರೆ ಎಲ್ಲ ತುಂಬಿ ಹಿಂಗೆ ಬರ್ತಿದೆ. ಹಿಂಗೆ ನಮ್ಮ ತೋಟಕ್ಕೆ ಹೋಗ್ತಿದೆ ನೋಡಿ. ಸ್ವಲ್ಪ ಫೋರ್ಸ್ ಇದೆ ಗೈಸ್, ಸ್ವಲ್ಪ ಜಾಸ್ತಿ ಇಲ್ಲ, ಲೈಟಾಗಿ ಫೋರ್ಸ್ ಇದೆ. ಅಂದರೆ ಚಪ್ಪಲಿ ಬಿಟ್ಟರೆ ಹೋಗುವಷ್ಟಿದೆ ನೋಡಿ. ಇಲ್ಲೆಲ್ಲ ತುಂಬಿ ಅಲ್ಲೆಲ್ಲ ತುಂಬಿ ಇದೇ ಥರ ಅಲ್ಲೆಲ್ಲ ತುಂಬಿ ಈ ಕಡೆ ಬಂದಿರೋದು ಗೈಸ್. ಶೀಟ್ ಪ್ಯಾಂಟ್ ಮೇಲ್ಗಡೆ ಎತ್ಕೋತೀನಿ. ಬೆಳಿಗ್ಗೆ ಎದ್ದು ಬೇಗ ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು ಗೈಸ್ ನನಗಂತೂ ಇವತ್ತು. ವಾವ್, ನಾನು ಅಲ್ಲಿದ್ದೆ. ಸೊ ಇಲ್ಲಿ ನೀರಿನ ಸೌಂಡ್ ಬರ್ತಿತ್ತಲ್ಲ, ಅದರಿಂದ ಈ ಕಡೆ ಬಂದೆ. ನೋಡಿದರೆ ಒಳ್ಳೆ ಮಳೆ ಗೈಸ್ ನಿನ್ನೆ ನೈಟ್ ಮಾತ್ರ. ಗಾಯ್ಸ್, ಈಗ ಮನೆಗೆ ಹೋಗ್ತಿದ್ದೀನಿ. ಬನ್ನಿ ಮಾವಿನ ಎಲೆ ಕುಯ್ಕೊಂಡು ಮನೆಗೆ ಹೋಗೋಣ. ರೋಡೆಲ್ಲ ಹೇಗೆ ಕಾಣ್ತಿದೆ ನೋಡಿ. ಗೈಸ್, ಹೆಂಗಾಗಿದೆ ನೋಡಿ ಹಾರ. ಆ ಕಡೆ ಸ್ವಲ್ಪ ಚೆನ್ನಾಗಿಲ್ಲ, ಈ ಕಡೆ ಇದೆ, ಅದು ಎಲ್ಲೇ ಇದೆಯಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಸಡಗರ ಮಾಡ್ತಿದ್ದೀವಿ ಗೈಸ್. ಗೈಸ್, ಬಬ್ಲು ನೋಡಿ ಗೈಸ್, ಕನ್ನಡಕ ನೋಡಿ, ಬಟ್ಟೆ ನೋಡಿ, ಒಂದು ಗೋಲ್ಡ್ ಚೈನ್ ನೋಡಿ. ಗೋಲ್ಡ್ ಚೈನು ಇವಮ್ಮ ನೋಡಿ ರೆಡಿ ಆಗಿರೋದು. ಸುಸುರು ಬತ್ತಿ ಹಚ್ತವಳೆ. ಐಸ್ ಇದೆ ನನ್ನ ಔಟ್ಫಿಟ್ ನೋಡಿ ಐಸ್. ಮತ್ತು
ನಮ್ಮ ಅಮ್ಮ ಲಂಬಾಣಿ ಸತೀಶ್ ಗುಣಿ ಕರೆಯೋ ಗೊತ್ತಿಲ್ಲ ಗೈಸ್. ನಮ್ಮ ಲಂಬಾಣಿ ಬಂಜಾರ ಕಲ್ಚರಲ್ಲಿ ಏನಮ್ಮ ಇದು ದಬ್ಬುಕ ಅಂತೀವಿ ಗೈಸ್. ಅಂದರೆ ಒಲೆಯಲ್ಲಿ ಆ ಥರ ಎಲ್ಲ ಅಡುಗೆ ಎಲ್ಲ ಒಲೆಯಲ್ಲಿ ಆ ಥರ ಎಲ್ಲ ಬೆಂಕಿ ಹಚ್ಕೊಂಡು ಇದನ್ನೆಲ್ಲ ಹಾಕಿ ನಮ್ಮ ಪೂರ್ವಜರನ್ನ ನೆನೆಸ್ಕೊಂಡು ಅವ್ರವ್ರ ಹೆಸರಲ್ಲಿ ಹಾಕ್ಬೇಕಂತ ಗೈಸ್. ಅದು ಒಂದು ಪ್ರಸಾದ ಹಾಕ್ಬೇಕಂತ ಗೈಸ್. ಸೊ ಬನ್ನಿ ಗೈಸ್ ನೋಡಿ, ಇಲ್ಲಿ ಫೋನಲ್ಲಿ ಕಾಣ್ತಿದೆಯಲ್ಲ, ಇವ್ರ ಹೆಸರೆಲ್ಲ ಹೇಳ್ಬಿಟ್ಟು ಅದ್ರಲ್ಲಿ ಹಾಕ್ಬೇಕಂತ. ಅಂದರೆ ಇವರೆಲ್ಲ ನಮ್ಮ ಅಜ್ಜನ ಅಜ್ಜ ಹಂಗೆ ಅವರಪ್ಪ ಹಂಗೆ ನಮ್ಮ ಜನ್ರೇಷನ್ ಗೈಸ್. ಸೊ ಇವ್ರ ಹೆಸರು ಹೇಳಿ ಎಷ್ಟು ಜನ ಇದ್ದಾರೆ, ಇಲ್ಲೊಂದು 26, 10, 8, 3 ಇಷ್ಟನ್ನ ಸೇರಿಸಿ ನಾವು ಅಲ್ಲಿ ಅವ್ರ ಹೆಸರು ಹೇಳಿ ಹಾಕೋದು ಗೈಸ್. ಸೊ ಬನ್ನಿ ಈಗ ಕ್ರಿಕೆಟ್ ಆಡೋಕೆ ಹೋಗ್ತಿದ್ದೀವಿ. ಫಸ್ಟ್ ಮ್ಯಾಚ್ ನಮ್ಮದೇ ಇರೋದು. ನಾನು ಬಂದಿಲ್ಲ ಅಂತ ಫೋನ್ ಮಾಡ್ತವ್ರೆ. ನಾನೇನು ಆಡ್ತೀನೋ ಗೊತ್ತಿಲ್ಲ ಬನ್ನಿ ನೋಡಿ. ಸಿಂಹಣ್ಣ ಇಲ್ಲಿ ನೋಡಿ, ನಮ್ಮ ಕ್ರಿಶ್ ಜಿಮ್ ಬಾಯ್ ಟ್ರೋಫಿ ನೋಡಿ ಅಲ್ಲಿ. ಎಲ್ಲ ನಮ್ಮೂರು ಹುಡುಗರೆಲ್ಲ ನೋಡಿ. ದೀಪಾವಳಿ ಹಬ್ಬ ಕ್ರಿಕೆಟ್ ಟೂರ್ನಮೆಂಟ್ ಇಂದ ಮಾತ್ರ ಇಷ್ಟು ಜನ ಇರೋದು ನೋಡಿ. ಕಪ್ ಇಟ್ಕೊಂಡು ಫೋಟೋ ತೆಗ್ಸ್ಕೊಂಡು ಬರ್ಕೊಳಲ್ಲ. ಗೈಸ್ ಇದೆ ಗೈಸ್, ಇಲ್ಲಿ ವೈಟ್ ಕಲರ್ ಇದೆ ನೋಡಿ, ಅದೇ ಫುಲ್ ಮಿನಿ ಗ್ರೌಂಡ್ ಗೈಸ್. ಇಷ್ಟೇ. ಈಗ ನಮ್ಮ ಟೀಮ್ ಮತ್ತೆ ಬೇರೆ ಇನ್ನೊಂದು ಟೀಮ್ ಇದೆ ಗೈಸ್. ಫಸ್ಟ್ ಮ್ಯಾಚು ನೋಡಿ, ಇದೆ ಕಪ್ಪು. Hi boys. ಆಡಿಕೊಂಡು ಈಗ ಬಂದ್ವಿ. ಫುಲ್ ಮಳೆ ಗೈಸ್, ಅದಕ್ಕೆ ಅರ್ಧ ಮ್ಯಾಚಲ್ಲಿ ನಿಲ್ಲಿಸಿದ್ದೀವಿ. ಮತ್ತು ನಾಳೆ ನಮ್ಮೂರಲ್ಲಿ ಹೊಸದೊಡ್ಡ ಗೈಸ್, ಅಂದರೆ ಮರಿಗಿರಿ ಹೊಡೆಯೋದಿಲ್ಲ, ಕೆಲಸ ತುಂಬ ಇರುತ್ತೆ. ಅದಕ್ಕೆ ನಾಳೆ ಮ್ಯಾಚ್ ಮಾಡ್ತಿಲ್ಲ, ಬುಧವಾರ ಮಾಡ್ತೀವಿ ಗೈಸ್. ಅದೇ ಇವತ್ತಿನ ಮ್ಯಾಚ್ನ ಬುಧವಾರ ಕಂಟಿನ್ಯೂ ಮಾಡ್ತೀವಿ ಗೈಸ್. ಸೊ ಇಷ್ಟ ಗೈಸ್ ನಮ್ಮ ದೀಪಾವಳಿ. ಅಂದರೆ ಮುಂಚೆ ಥರ ಈಗ ಅಷ್ಟು ಫೀಲ್ ಇರಲ್ಲ ಗೈಸ್ ದೀಪಾವಳಿಲಿ. ಚಿಕ್ಕ ವಯಸ್ಸಲ್ಲಿದ್ದಾಗ ಪಟಾಕಿ, ಬಟ್ಟೆ, ಮನೇಲಿ ಹಬ್ಬ ಅಂದರೆ ಒಂಥರ ಖುಷಿ. ಆದರೆ ಅಷ್ಟು ಇಲ್ಲ ಈಗ, ದೊಡ್ಡವ್ರು ಆಗ್ತಾ ಇರ್ತಾ. ಅಮ್ಮ ಏನು ಸಮಾಚಾರ, ಊಟ ಆಯಿತಾ? ಅಷ್ಟೇ ಗೈಸ್. ಮತ್ತು ನೈಟ್ ನಮ್ಮ ಲಂಬಾಣಿ ಬಂಜಾರ ಕಲ್ಚರಲ್ಲಿ ಮೇರ ಅಂತ ಮಾಡ್ತಾರೆ ಗೈಸ್. ಅಂದರೆ ಹುಡುಗಿರೆಲ್ಲ, ಊರಲ್ಲಿರೋ ಹುಡುಗಿರೆಲ್ಲ ಬಂದು ಮನೆಗೆ ಹೋಗಿ ಮೇರ ಅಂತ ಹೇಳ್ತಾರೆ ಗೈಸ್. ಅದೇನೇನು ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಅವರಿಗೆ ನಾವು ದುಡ್ಡು ಕೊಡಬೇಕು ಗೈಸ್. ಸೊ ಅದನ್ನು ಒಂದು ಮಾಡ್ತೇವೆ ನಾವು ದೀಪಾವಳಿಲಿ ಪ್ರತಿ ವರ್ಷ. ಎಲ್ಲರೂ ಮಾಡ್ತಾರೆ. ಅಂದರೆ ನಮ್ಮ ಬಂಜಾರ ಕಲ್ಚರ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಅವಾಗಿಂದ ಮಾಡ್ಕೊಂಬಂದಿದ್ದಾರೆ. ಸೊ ನಾವು ಈಗಲೂ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ತೋರಿಸ್ತೀನಿ, ಅವರು ನೈಟ್ ಬರ್ತಾರೆ ಯಾವಾಗ. ಬನ್ನಿ. ತಿರುಪತಿ
तना मेरा वर्षदवाडी कोडवाडी रामदेव तना मेरा वर्षदवाडी कोडवाडी गणपति तना मेरा. ಸೊ ಗೈಸ್ ಇಷ್ಟೇ ಗೈಸ್. ಮೇರಾ ಅಂದರೆ ವಾಯ್ಸ್ ಅಂತೂ ಇನ್ನೂ ಗೈಸ್ ವಾಯ್ಸ್ ಸ್ವಲ್ಪ ಬರ್ತಾನೆ ಇಲ್ಲ. ಗೈಸ್ ಮೇರಾ ಅಂದರೆ ಇಷ್ಟೇ. ಇನ್ನೂ ಹುಡುಗಿರೆಲ್ಲ ಬಂದಿದ್ರು, ಅವ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಗೈಸ್ ನನ್ನ ಈ ಡೈಲಿ ವ್ಲಾಗ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ, ಬಾಯ್.